ಈ ಮನೇಲಿ ನೆಗೆಟಿವಿಟಿ ಇದೆಯಾ ಇಲ್ವಾ ಅನ್ನೋದು ಹೇಗ್ ತಿಳ್ಕೊಳ್ಳೋದು? ಬಿಕಾಸ್ ಈಗ ನಾವು ಯೂಶಲಿ ಟೈಮ್ಸ್ ಸೆನ್ಸ್ ಆಗಲ್ಲ. ನಮ್ಮ ಅವರ ತುಂಬಾ ಚೆನ್ನಾಗಿದ್ರೆ ನಮಗ್ ಫೀಲ್ ಆಗುತ್ತೆ. ಟೈಮ್ಸ್ ನಾವು ತುಂಬಾ ಡಲ್ ಆಗಿರ್ತೀವಿ, ನಮಗ್ ಗೊತ್ತಾಗಲ್ಲ. ಸೊ ಈ ತರ ಒಂದು ಜಾಗದಲ್ಲಿ ನೆಗೆಟಿವಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಹೇಗ್ ತಿಳ್ಕೊಳ್ಳೋದು? ಮನೆಯಲ್ಲಿ ಗೋಡೆಗಳು ಬಿರುಕು ಜಾಸ್ತಿ ಬಿಟ್ಕೊಳ್ಳುತ್ತೆ. ಆಮೇಲೆ ಮನೆಯಲ್ಲಿ ನಾವು ಹಳೆ ಬಟ್ಟೆ ಆಗ್ಲಿ ಅಥವಾ ಒದ್ದೆ ಬಟ್ಟೆ ಆಗ್ಲಿ ಇಟ್ಟಾಗ ಸ್ಮೆಲ್ ಬರುತ್ತಲ್ವಾ, ಸ್ವಲ್ಪ ಒಂದ್ ದಿವಸ ಇಟ್ಬಿಟ್ರೆ ಸ್ಮೆಲ್ ಬರುತ್ತಲ್ವಾ, ಆ ತರ ಮನೆಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಒಳ್ಳೆ ಫ್ರಾಗ್ರೆನ್ಸ್ ಇರೋದಿಲ್ಲ ಮನೆಯಲ್ಲಿ. ಪರ್ಟಿಕ್ಯುಲರ್ ಆಗಿ ಆ ಮನೆಯಲ್ಲಿ ಇರೋರು ಯಾರ್ಗೆ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ ನೆಗೆಟಿವಿಟಿ, ಯಾರ್ಗೆ ಆರ ವೀಕ್ ಇದ್ರೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಇರುತ್ತೆ. ಅವರು ತುಂಬಾ ಸೋಂಬೇರಿತನ, ಆಮೇಲೆ ಯಾವ್ದಕ್ಕೂ ಮುಂದುವರೆದಿರಾ, ಯಾವ ಕೆಲ್ಸಕ್ಕೂ ಹೋಗ್ದಿರಾ, ಆ ತರ ತುಂಬಾ ಡಿಪ್ರೆಷನ್ ಅಲ್ಲಿರೋದು, ಈ ರೀತಿ ಎಲ್ಲ ಆದಾಗ ಮನೇಲಿ ನೆಗೆಟಿವಿಟಿ ತುಂಬಾ ಇದೆ ಅಂತ. ಆಮೇಲೆ ಬರ್ತಾ ಬರ್ತಾ ದುಡ್ಡು ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಸಾಲ ಸಮಸ್ಯೆನೋ ದುಡ್ಡು ಸಮಸ್ಯೆನೋ ಅವನು ಜಾಸ್ತಿ ಆಗುತ್ತೆ. ಇವೆಲ್ಲ ನೆಗೆಟಿವಿಟಿಗೆ ಪ್ರತಿರೂಪ. ಸೊ ಈಗ ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದ್ದಾಗ ಯೂಶಲಿ ತುಂಬಾ ಮನೇಲಿ ನಾವು ಅಬ್ಸರ್ವ್ ಮಾಡಿರ್ತೀವಿ, ಎಲ್ಲಾರ ಮೇಲೂ ನೆಗೆಟಿವಿಟಿ ಎಫೆಕ್ಟ್ ಬೀಳ್ತಿರಲ್ಲ, ಬರೀ ಒಬ್ಬರ ಮೇಲೆ ಮಾತ್ರ ಬೀಳ್ತಿರತ್ತೆ. ಅದ್ಯಾಕೆ ಪರ್ಟಿಕ್ಯುಲರ್ ಆಗಿ ಒಬ್ಬರ ಮೇಲೆ ಬೀಳ್ತಿರತ್ತೆ? ಏನ್ ರೀಸನ್ ಅದಕ್ಕೆ? ಪರ್ಟಿಕ್ಯುಲರ್ ಆಗಿ ಒಬ್ಬರ ಮೇಲೆ ಬೀಳ್ಬೇಕಂದ್ರೆ ಆಸ್ ಐ ಸೆಡ್ ಅವ್ರ ಆರ ವೀಕ್ ಇರುತ್ತೆ. ಇನ್ನೊಂದೇನಂದ್ರೆ ಅವ್ರಿಗೆ ನಡೀತಾ ಇರೋ ಜಾತಕದಲ್ಲಿ ನಡೀತಾ ಇರೋ ದಶಾ ಭುಕ್ತಿಗಳೂ ಮ್ಯಾಟರ್ ಆಗುತ್ತೆ.